ಈ ಚಿಕ್ಕ ಮಗುನ ಅವ್ರ ಅಪ್ಪನೇ ರಾಂಗ್ ಆಗಿ ಟಚ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಅದನ್ನೊಂದಿನ ಅವ್ನ ಹೆಂಡತಿ ಈಗ ನೋಡ್ಬಿಡ್ತಾಳೆ. ಅವಳೀಗ ನೀನೊಬ್ಬ ಮನುಷ್ಯ ಅಂತ ಹೇಳಿ ಅವನ ಮೇಲೆ ಕಿರ್ಚಾಡ್ತಾ ಇರ್ತಾಳೆ. ಅವನೀಗ ಕೋಪದಲ್ಲಿ ಹೆಂಡತಿ ಅಂತಾನು ನೋಡ್ದೆ ಅವ್ರ ಕುತ್ತಿಗೆನ ಇಸ್ಕಿ ಸಾಯಿಸ್ಬಿಡ್ತಾನೆ. ಅದನ್ನೆಲ್ಲ ನೋಡಿ ಆ ಮಗು ಈಗ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಅದಕ್ಕೀಗ ಒಬ್ಬ ಡಾಕ್ಟರ್ ಕರ್ಸಿ ಅವಳಿಗೆ ಹಿಪ್ನೋಸಿಸ್ ಮಾಡಿಸಿ ಹಳೆ ನೆನಪುಗಳೆಲ್ಲ ಮರ್ತೋಗೋ ಹಾಗೆ ಮಾಡಿ ಅವಳೀಗ ನಾರ್ಮಲ್ ಆಗಿ ಬೆಳೆದಿರ್ತಾಳೆ. ಒಂದಿನ ಒಬ್ಬ ಚಿಕ್ಕ ಹುಡುಗನ್ಗೆ ಅವ್ರಪ್ಪ ಹೊಡಿತಿರೋದನ್ನ ನೋಡ್ತಾಳೆ. ಆ ಹುಡುಗನ್ ಮೈ ತುಂಬಾ ಎಲ್ಲ ಗಾಯಗಳೇ ಇರ್ತವೆ. ಅದಕ್ಕೆ ಅವಳಿಗ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆ ಹುಡುಗನಿಗೆ ಹೇಳ್ತಾಳೆ. ಆ ನೈಟ್ ಈಗ ಒಂದು ಹಗ್ಗನ ತಗೊಂಡೋಗಿ ಆ ಹುಡುಗನ ಅಪ್ಪನ್ ಕುತ್ತಿಗೆಗೆ ಹಾಕಿ ಅವನನ್ನ ಕೊಂದೇ ಬಿಡ್ತಾಳೆ. ಅದನ್ನೆಲ್ಲ ನೋಡ್ತಾ ಇದ್ದ ಆ ಹುಡುಗ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾನೆ. ಆಕ್ಚುಲಿ ಈ ಚಿಕ್ಕ ಹುಡುಗ ಇದಾನಲ್ವಾ, ಅವನು ಈ ವಯಸ್ಸಲ್ಲೇ ಹೆಣ್ಣಾಗ್ಬೇಕು ಅಂತ ಹೇಳಿ ಅವ್ರು ಹೇಗ್ ಡ್ರೆಸ್ ಮಾಡ್ಕೋತಾರೋ ಹಾಗೆಲ್ಲ ಮಾಡ್ಕೊಂಡು ಲಿಪ್ಟಿಕ್ ಎಲ್ಲ ಹಚ್ಕೋತಾ ಇರ್ತಾನೆ. ಅದನ್ನ ಅವ್ರಪ್ಪ ನೋಡಿ ಅವನಿಗೆ ಹೊಡೆದಿರ್ತಾನೆ. ಅದೆಲ್ಲ ನಮ್ ಹೀರೋಯಿನ್ ಗೊತ್ತಿಲ್ಲದೆ ಅವನನ್ನ ಸಾಯಿಸೇ ಬಿಡ್ತಾಳೆ. ಅವ್ನ್ ಗಂಡ ಸತ್ತೋಗಿದ ಕಾರಣ ಹೆಂಡತಿನೂ ಸ್ವಲ್ಪ ದಿನದಲ್ಲೇ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಅವಳನ್ನ ಕರ್ಕೊಂಡು ಹೋಗಿ ಈಗ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ತಾನೆ. ಅವನೀಗ ಕಷ್ಟಪಟ್ಟು ಕೆಲಸ ಮಾಡಿ ಹಣನೆಲ್ಲ ಸಂಪಾದಿಸಿ ಅವನ ಆಸೆ ಪಟ್ಟಾಗೆ ಆಪರೇಷನ್ ಮಾಡಿಸ್ಕೊಂಡೀಗ ಕಂಪ್ಲೀಟ್ ಆಗಿ ಹುಡುಗಿಯಾಗಿ ಚೇಂಜ್ ಆಗ್ಬಿಡ್ತಾನೆ. ಇವಳನ್ನ ನಿಜವಾಗ್ಲೂ ಹುಡುಗಿ ಅಂತ ತಿಳ್ಕೊಂಡು ಒಬ್ಬ ಹುಡುಗ ಲವ್ ಮಾಡ್ತಾನೆ. ಅವನ ಹತ್ರ ಈಗ ಒಂದಿನ ನಿಜನ ಹೇಳ್ಬಿಡ್ತಾಳೆ. ಅವನೀಗ ನಂಬಿಸಿ ಮೋಸ ಮಾಡ್ತೀಯ ಅಂತ ಹೇಳಿ ಅವಳ ಮುಖಕ್ಕೇನೆ ಗುದ್ದಿ ಅವಳ ಮುಖಾನೇ ಹಾಳು ಮಾಡ್ಬಿಡ್ತಾನೆ. ಅವಳೀಗ ಹಾಸ್ಪಿಟಲ್ ನಲ್ಲಿ ಇವನನ್ನ ಸುಮ್ನೆ ಬಿಡಬಾರ್ದು ಅಂತ ಚಿಕ್ಕ ವಯಸ್ಸಲ್ಲಿ ಇವಳನ್ನ ಕಾಪಾಡಿ ಕೊಂದಿರ್ತಾಳಲ್ವಾ, ಅದೇ ಸ್ಟೈಲ್ ನಲ್ಲೇ ಹಗ್ಗನ ಯೂಸ್ ಮಾಡಿ ಅವನನ್ನ ಕೊಂದು ಬಿಡ್ತಾಳೆ. ಅಲ್ಲಿಂದ ಅವಳೀಗ ಕಂಪ್ಲೀಟ್ ಆಗಿ ಒಬ್ಳು ಸೀರಿಯಲ್ ಕಿಲ್ಲರ್ ಆಗ್ಬಿಡ್ತಾಳೆ. ಲವ್ ಮಾಡೋದು, ನಿಜ ಹೇಳೋದು, ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಉಸಿರುಗಟ್ಟಿಸಿ ಸಾಯಿಸೋದು. ಪೊಲೀಸ್ ಅವ್ರಿಗೆ ಈ ಕೇಸು ದೊಡ್ಡ ತಲೆನೋವಾಗ್ಬಿಡುತ್ತೆ. ಅದಕ್ಕೀಗ ನಮ್ ಹೀರೋಯಿನ್ ಹತ್ರ ಬಂದು ಪೊಲೀಸ್ ಒಬ್ಬ ಹೆಲ್ಪ್ ನ ಕೇಳ್ತಾನೆ. ನಿನ್ ಪ್ಯಾಟರ್ನ್ ಯೂಸ್ ಮಾಡಿ ಯಾರೋ ಕೊಲೆಗಳನ್ನ ಮಾಡ್ತಾ ಇದಾರೆ, ಅವ್ರ ಹಿಡಿಯೋದಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಹೀರೋಯಿನ್ ಕೂಡ ಅದು ಕೊಪ್ಕೊಂಡು ಅವಳನ್ನ ತುಂಬಾ ಈಸಿಯಾಗೇನೆ ಹಿಡಿದು ಬಿಡ್ತಾಳೆ. ಬಟ್ ಅಲ್ಲಿಂದ ನಮ್ ಹೀರೋಯಿನ್ ಎಸ್ಕೇಪ್ ಆಗ್ಬಿಡ್ತಾಳೆ. ಅಲ್ಲಿಂದ ಅವಳಿಗ ಸೀದಾ ಅವ್ರ ಅಪ್ಪನ ಹತ್ರ ಬಂದು ಚಿಕ್ಕ ವಯಸ್ಸಲ್ಲಿ ನನ್ಗೆ ಯಾಕೆ ಆತರ ಮಾಡ್ದೆ ಅಂತ ಕೇಳ್ತಾಳೆ. ಇವಳು ಆಲ್ರೆಡಿ ತುಂಬಾ ಜನರನ್ನ ಸಾಯಿಸಿ ಜೈಲಲ್ಲಿ ಇರ್ತಾಳಲ್ವಾ, ಅಲ್ಲ ಅವಳಿಗೆ ಅವ್ರ ಅಪ್ಪ ಮಾಡಿರೋದೆಲ್ಲ ನೆನಪಿಗೆ ಬಂದ್ಬಿಟ್ಟಿರುತ್ತೆ. ಈಗ ಅಲ್ಲಿಗೆ ಅವ್ಳ ಮಗನೇ ಬಂದು ನಮ್ಮ ಅಮ್ಮನ್ಗೆ ಯಾಕೆ ಆತರ ಮಾಡ್ದೆ ಅಂತ ಹೇಳಿ ಅವನನ್ನ ಶೂಟ್ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾನೆ. ಆದ್ರೆ ಅವ್ರ ಅಮ್ಮ ಅವನನ್ನ ತಡೆದು ಬಿಡ್ತಾಳೆ. ಇಷ್ಟು ವರ್ಷ ಆದ್ಮೇಲೆ ಅವ್ರ ಅಪ್ಪನ್ಗೆ ಅವ್ನ್ ಮಾಡಿದ ತಪ್ಪು ಅರ್ಥ ಆಗುತ್ತೆ. ಅದಕ್ಕೆ ಅವನೀಗ ಮಾಡಿ ಮೇಲಿಂದ ಬಿದ್ದು ಕೊನೆಗೆ ಸತ್ತೋಗ್ಬಿಡ್ತಾನೆ.